ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ, ಬಾರ್ ಲೈಸೆನ್ಸ್ಗೆ 40 ಲಕ್ಷ ಡಿಮ್ಯಾಂಡ್ ಅಂತೆ. ಮಂಡ್ಯ ಅಬಕಾರಿ ಡಿಸಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ. ಅಬಕಾರಿ ಇಲಾಖೆ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಇನ್ನ ಒಂದು MSIL ತೆಗಿಬೇಕು ಅಂದ್ರೆ 20-25 ಲಕ್ಷ ಕೇಳ್ತಾರೆ. ಇನ್ನ ಬಾರ್ ಲೈಸೆನ್ಸು ಸುಮ್ಮನೆ ಬಿಡ್ತಾರ? 40 ಲಕ್ಷ ಡಿಮ್ಯಾಂಡ್ ಅಂತೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಇದೆ, ಇದೊಂದೇ ಕಡೆ ಅಂತಲ್ಲ, ಇಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಮಂಡ್ಯ ಅಬಕಾರಿ ಡಿಸಿ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಲಕ್ಷ್ಮಮ್ಮ ಹೆಸರಲ್ಲಿ ಬಾರ್ ಲೈಸೆನ್ಸ್ಗೆ ಅರ್ಜಿಯನ್ನ ಹಾಕಲಾಗಿತ್ತು. ಲಕ್ಷ್ಮಮ್ಮ ಪುತ್ರ ಪುನೀತ್ ಸಲ್ಲಿಸಿದ್ದಂತ ಅರ್ಜಿ, ಚಂದೂಪುರದಲ್ಲಿ ಬಾರ್ ಓಪನ್ಗೆ ಅರ್ಜಿಯನ್ನ ಹಾಕಿದ್ದಾನೆ ಪುನೀತ್. 6 ಬಾರಿ ಈತನ ಅರ್ಜಿ ರಿಜೆಕ್ಟ್ ಆಗಿದೆ. ಆಕ್ಚುಲಿ ಕೆಲವೊಂದು ಕಡೆ ಒಂದು 2 ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ರೆ ಅಥವಾ MSIL ಇದ್ರೆ ಅಲ್ಲಿ ಪರ್ಮಿಷನ್ ಕೂಡ ಸಿಗಲ್ಲ. ಆದರೆ ಇಲ್ಲಿ ಪರ್ಮಿಷನ್ ಇತ್ತಂತೆ ಮತ್ತೊಂದು ಬಾರ್ ಓಪನ್ ಮಾಡಲಿಕ್ಕೆ ಅಂತ ಹೇಳಲಾಗ್ತಾ ಇದೆ. 6 ಬಾರಿ ಪುನೀತ್ ಅರ್ಜಿಯನ್ನ ಸಲ್ಲಿಸಿದ್ದಾನೆ, ಆದರೆ ರಿಜೆಕ್ಟ್ ಆಗಿದೆ. ಲಂಚ ಕೊಟ್ಟಿಲ್ಲ ಅಂತಾನೆ ರಿಜೆಕ್ಟ್ ಆಗಿದೆಯಂತೆ. ಮಂಡ್ಯ ಲೋಕಾಯುಕ್ತಕ್ಕೆ ಪುನೀತ್ ದೂರನ್ನ ಕೊಟ್ಟಿರುವಂಥದ್ದು, ಆಡಿಯೋ ಮತ್ತೆ ವಿಡಿಯೋ ಸಮೇತ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಅಬಕಾರಿ ಡಿಸಿ ರವಿಶಂಕರ್ ವಿರುದ್ಧ ದೂರನ್ನ ಕೊಡಲಾಗಿದೆ. ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರನ್ನ ಕೂಡ ಕೊಡಲಾಗಿರುವಂಥದ್ದು. ಇಬ್ಬರ ವಿರುದ್ಧ ದೂರನ್ನ ಕೊಡಲಾಗಿದೆ. ಒಂದು ರವಿಶಂಕರ್, ಮತ್ತೊಬ್ಬ ಶಿವಶಂಕರ್, ಇವರಿಬ್ಬರ ವಿರುದ್ಧನೂ ಕೂಡ ಪುನೀತ್ ದೂರನ್ನ ಕೊಡಲಾಗಿದೆ. CL7 ಕರೆಯಲು ಅಪ್ಲಿಕೇಶನ್ ಹಾಕಿರ್ತೀನಿ. 5 ಬಾರಿ ಹಾಕಿರ್ತೀನಿ, 4 ಬಾರಿ ಏನು ರೀಸನ್ ಕೊಡದೇ ರಿಜೆಕ್ಟ್ ಮಾಡಿರ್ತಾರೆ. ಆನಂತರ ಕೇಳಿದಾಗ ಲಂಚದ ಬೇಡಿಕೆ ಇಟ್ಟಿರ್ತಾರೆ. ಲಂಚ ಅವ್ರು ಕೊಡಬೇಕು, ಇವ್ರು ಕೊಡಬೇಕು, ನಮ್ಮ ಮಾಮೂಲು ಕೊಡಬೇಕು ಅಂತೆಲ್ಲ ಇದು ಮಾಡ್ತಾರೆ. ಡಿ ಸಿ ಹತ್ರ ಭೇಟಿ ಮಾಡಿದ್ರೆ ಡಿ ಸಿ ಅವರು ನಮ್ಮದು ಪ್ಯಾಕೇಜ್ ವೈಸ್ ಇದೆ, ಫಸ್ಟ್ ಪ್ಯಾಕೇಜು, ಸೆಕೆಂಡ್ ಪ್ಯಾಕೇಜು, ಥರ್ಡ್ ಪ್ಯಾಕೇಜ್ ಅಂತ 3 ಪ್ಯಾಕೇಜ್ಗಳು ಹೇಳ್ತಾರೆ. ಫಸ್ಟ್ ಪ್ಯಾಕೇಜ್ 40 ಲಕ್ಷ, ಸೆಕೆಂಡ್ ಪ್ಯಾಕೇಜು 30 ಲಕ್ಷ, ಥರ್ಡ್ ಪ್ಯಾಕೇಜು 20 ಲಕ್ಷ. ಅವರ 35 ವರ್ಷ ಸರ್ವೀಸಲ್ಲೇ ಥರ್ಡ್ ಪ್ಯಾಕೇಜ್ ಇದೆ ಅಂತ ಕಮ್ಮಿ ಇದೆ. ನಂದು ಮಾಡಿದ್ರೆ ಥರ್ಡ್ ಪ್ಯಾಕೇಜ್ಗೆ ನಾವು ಒಪ್ಕೊಂಡ್ರೆ ಇದೆಯಂತೆ ಅವ್ರದ್ದು ಹಿಸ್ಟ್ರಿ ಆಗುತ್ತಂತೆ. ಈ ರೇಂಜ್ ಇನ್ಸ್ಪೆಕ್ಟ್ರು ಕರೆದು ಒಬ್ಬ ಸಾರ್ವಜನಿಕರ ಕರೆದು ನನಗೆ ಫಿಲಮ್ ಇಂಡಸ್ಟ್ರಿಯಲ್ಲಿದ್ದೆ ನಾನು, ಪುಂಡ್ರು ಸವಾಸ ಇತ್ತು, ವಿಲ್ಸನ್ ಗಾರ್ಡನ್ ನಾಗ ಎಲ್ಲ ಪರಿಚಯ ಇದ್ದಾರೆ ಅಂತ ತಂದ್ಬಿಟ್ಟು ಇಂಡೈರೆಕ್ಟಾಗಿ ಬೆದರಿಕೆ ಹಾಕ್ತಾರೆ. ಆನಂತರ ಅವ್ರ ಹತ್ರ ಅಪ್ಲಿಕೇಶನ್ ಸ್ವೀಕೃತ ಕಾಪಿಗೆ ಸೈನ್ ಹಾಕಿಸಿಕ್ಕೆ ಹೋದರೆ ಇವರು ದುಡ್ಡು ಕೊಟ್ಟಿಲ್ಲ, ಯಾಕಂದರೆ ದುಡ್ಡು ಕೊಟ್ಟಿಲ್ಲ, ಸೈನ್ ಹಾಕಬೇಡಿ, ಇನ್ನೂ 2 ಸತಿ ರಿಜೆಕ್ಟ್ ಮಾಡಿರಿ ಅಂತ ತಂದ್ಬಿಟ್ಟು ಧಮಕಿ ಹಾಕಿರ್ತಾರೆ. ಈ ರೀತಿ ದುಡ್ಡು ಉಡದೆ ಹೋದಕ್ಕೆ ನಂದು 4 ಬಾರಿ ಸಲ್ಲಿಸಿದಂಥ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿರ್ತಾರೆ. ಆನಂತರ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿರ್ತೀನಿ. ಅದೇ ಅಪ್ಲಿಕೇಶನ್ ಏನು ಹಿಂದೆ 4ನೇ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರ್ತಾರೆ. ಲೋಕಾಯುಕ್ತ ದೂರು ಕೊಟ್ಟದ ನಂತರ ಒಂದು ಸ್ಟೆಪ್ ಮೂವ್ ಮಾಡಿರ್ತಾರೆ. ಈ ಲೋಕಾಯುಕ್ತ ತನಿಖೆಗೆ ಕೊಟ್ಟಿದ್ದೀನಿ. ಲೋಕಾಯುಕ್ತ ತನಿಖೆಯವರು ಸೂಕ್ತ ಕಾನೂನು ಕ್ರಮ ತಗೊಂಡು ಇವರಿಬ್ಬರ ಮೇಲೆ ಕಾನೂನು ಕ್ರಮ ತಗೋಬೇಕು. ಅಬಕಾರಿ ಇಲಾಖೆಯಲ್ಲಿ ಯಾರಿಗಾದ್ರೂ ಒಂದು ಪುಕ್ಸಟ್ಟೆ ಲೈಸೆನ್ಸ್ ಸಿಕ್ಬಿಟ್ರೆ ಅದು ನಮ್ಮ ರಾಜ್ಯದಲ್ಲಿ ಅದ್ಭುತ ವಿಸ್ಮಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಬ್ಬನೇ ಒಬ್ಬ ಲಂಚ ಇಲ್ದಲೆ ಒಂದೇ ಒಂದು ಲೈಸೆನ್ಸ್ ಅನ್ನ ಕೊಡೋದಿಲ್ಲ. ಅದರಲ್ಲೂ ಸ್ಪೆಷಲಿ ಅಬಕಾರಿ ಇಲಾಖೆಯಲ್ಲಿ ಅಂತ ಹೇಳಿದ್ರೆ ನೋ ಡೌಟ್ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಅಂತೂ ನಡೆಯುತ್ತೆ. ನಮ್ಮ ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಗೆ ದೂರು ಬಂದ್ರೆ ತಕ್ಷಣ ತನಿಖೆ ಮಾಡಿ ಕ್ರಮ ತಗೋತೇವೆ. ದೂರುದಾರ ಲೋಕಾಯುಕ್ತಕ್ಕೆ ಕೊಟ್ಟಿರೋದ್ರಿಂದ ಲೋಕಾಯುಕ್ತದವರೇ ಅದನ್ನ ನೋಡ್ತಾರೆ. ಆದ್ರೆ ನಮ್ಮ ಇಲಾಖೆಗೆ ದೂರು ಬಂದಿಲ್ಲ, ನಮ್ಮ ಇಲಾಖೆಗೆ ದೂರು ಬಂದ್ರೆ ತನಿಖೆ ಮಾಡ್ತೇವೆ ಅಂತ ಹೇಳಿದ್ರು. ನಮ್ಗೆ ಗೊತ್ತಿಲ್ಲ, ನಮ್ಗೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ FIR ಮಾಡೋದಾಗ್ಲಿ ಅಥವಾ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ತಗೊಳ್ಳೋದನ್ನ ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀವಿ. ಲೋಕಾಯುಕ್ತಕ್ಕೂ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಸರ್ಕಾರದ ಭಾಗಕ್ಕೆ ಲೋಕಾಯುಕ್ತಕ್ಕೆ ಅವ್ರು ಕೊಟ್ಟಿದ್ರೆ ಲೋಕಾಯುಕ್ತದವ್ರು ನೋಡ್ತಾರೆ, ಪೊಲೀಸಿಗೆ ಕೊಟ್ರೆ ಪೊಲೀಸ್ ಮೇಲೆ ನಾವು ನೋಡ್ತೀವಿ. ನಮ್ಗೆ ಯಾರಾದ್ರೂ ದೂರು ಕೊಟ್ಟಿದ್ರೆ, ಪೊಲೀಸ್ ಸ್ಟೇಷನ್ಗೆ ಯಾರಾದ್ರೂ ದೂರು ಕೊಟ್ಟಿದ್ರೆ ಇಮಿಡಿಯೇಟ್ ಆಗಿ ಆಕ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ. ಯಾರು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ಹಣ ಕೇಳಿದ್ದಾರೆ ಅಂತ ಆಗಲಿ ಅಥವಾ ಬೇರೆ ಏನೇ ವಿಚಾರ ಆಗಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಂಡು FIR ರಿಜಿಸ್ಟರ್ ಮಾಡ್ತೀವಿ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಆಡಿಯೋ ವಿಡಿಯೋ ಎಲ್ಲವನ್ನೂ ಕೂಡ ಕೊಡಲಾಗಿದೆ, ಪ್ರೂಫ್ಗಳನ್ನ ಕೊಡಲಾಗಿದೆ ಲೋಕಾಯುಕ್ತಕ್ಕೆ. ಏನು ಕ್ರಮ ಕೈಗೊಳ್ತಾ ಇದ್ದಾರೆ? ಯಾವಾಗ ದೂರು ಕೊಟ್ಟಿದ್ದು?
ಪೃಥ್ವಿ, ಪುನೀತ್ ಅಂತಕ್ಕಂಥವ್ರು ಅಂದ್ರೆ ಮಂಡ್ಯದ ಕೆಎಂದೊಡ್ಡಿ ಪಕ್ಕ ಇರ್ತಕ್ಕಂಥ ಚಂದೂಪುರ ಗ್ರಾಮದ ಪುನೀತ್ ಅಂತಕ್ಕಂಥವ್ರು ಸಾಕಷ್ಟು ಬಾರಿ ಏನು CL7 ಅಂತ ಏನು ಲೈಸೆನ್ಸ್ ಇದೆ ಅಬಕಾರಿನಲ್ಲಿ, ಈ ಒಂದು ಲೈಸೆನ್ಸ್ಗೆ ಸಾಕಷ್ಟು ಬಾರಿ ಅಪ್ಲೈಯನ್ನ ಮಾಡಿರುವಂತದ್ದು, ಸಕಾಲದಲ್ಲಿ ಕೂಡ ಅಪ್ಲೈಯನ್ನ ಮಾಡಿದ್ದಾರೆ. ಆದ್ರೆ ಅವರ ಬಳಿ ಲಂಚಕ್ಕೆ ಬೇಡಿಕೆಯನ್ನ ಮಂಡ್ಯ ಅಬಕಾರಿ DC ಮತ್ತೆ ಹಾಗೆ ಮದ್ದೂರು ವಲಯದ ಇನ್ಸ್ಪೆಕ್ಟರ್ ಏನಿದ್ದಾರೆ ಇವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು. ಲೋಕಾಯುಕ್ತ ಪೊಲೀಸರು ಕೂಡ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಪುನೀತ್ ಒಂದಷ್ಟು ಆಡಿಯೋ ರೆಕಾರ್ಡ್ ಗಳನ್ನ ಮಾಡಿರುವಂತದ್ದು ಮತ್ತೆ ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ವಿಡಿಯೋಗಳನ್ನ ಕೂಡ ರೆಕಾರ್ಡ್ ಮಾಡ್ಕೊಂಡು ಈಗ ಲೋಕಾಯುಕ್ತ ಪೊಲೀಸರಿಗೆ ಅದನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಅದನ್ನ ತೆಗೆದುಕೊಂಡಿರುವಂತದ್ದು, ಅಂದ್ರೆ ಆಡಿಯೋ ಆಗ್ಬೋದು, ವಿಡಿಯೋ ಆಗ್ಬೋದು, ಇವೆರಡನ್ನೂ ಕೂಡ ಲೋಕಾಯುಕ್ತ ಪೊಲೀಸರು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇನ್ನಷ್ಟೇ ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನ ಕೂಡ ಆರಂಭ ಮಾಡ್ಬೇಕಾಗಿರುವಂತದ್ದು. ಆದ್ರೆ ಈ ರೀತಿ ಅಬಕಾರಿ ಇಲಾಖೆನಲ್ಲಿ ದೊಡ್ಡ ಮಟ್ಟದ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತ ವಿಚಾರ ಸಾಕಷ್ಟು ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತದ್ದು. ಅಧಿಕಾರಿಗಳು ಈ ರೀತಿ ಲಂಚಕ್ಕೆ ಬೇಡಿಕೆಯನ್ನ ದೊಡ್ಡ ಮಟ್ಟದಲ್ಲಿ ಬೇಡಿಕೆಯನ್ನ ಇಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಗಳು ಕೇಳಿ ಬರ್ತಾ ಇರುವಂತದ್ದು. ಇದರ ಜೊತೆಗೆ ಒಂದಷ್ಟು ಅಂದ್ರೆ ಈ ವಿಲ್ಸನ್ ಗಾರ್ಡನ್ ನಾಗ ಅನ್ನುವಂತ ರೌಡಿಯ ವಿಚಾರವನ್ನ ಹೇಳಿದ್ರು ಅನ್ನುವಂತ ಆರೋಪವನ್ನ ಪುನೀತ್ ಅವರು ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಒಂದಷ್ಟು ಅಧಿಕಾರಿಗಳು ಅಂದ್ರೆ ಲಂಚವನ್ನ ಕೇಳುವಂತ ಸಂದರ್ಭದಲ್ಲಿ ಭೃಷ್ಟಾನ್ನ ಬೇಡ ಗೃಹಲಕ್ಷ್ಮಿಯನ್ನಾದರೂ ಕೊಡಿ ಅನ್ನುವಂತ ಮಾತನ್ನ ಹೇಳಿದ್ರು ಅನ್ನುವಂತ ಆರೋಪವನ್ನ ಕೂಡ ಪುನೀತ್ ದೂರಿನಲ್ಲಿ ಉಲ್ಲೇಖಿಸಿರುವಂತದ್ದು. ಅಂದ್ರೆ ಅಧಿಕಾರಿಗಳು ಯಾವ ರೀತಿ ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾರೆ, ಭೃಷ್ಟಾನ ಅಂದ್ರೆ 40 ಲಕ್ಷ, ಗೃಹಲಕ್ಷ್ಮಿ ಅಂದ್ರೆ 20 ಲಕ್ಷ, ಈ ರೀತಿಯಾದಂತ ಕೋಡ್ ವರ್ಡ್ ಗಳನ್ನ ಕೂಡ ಬಳಸ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಪುನೀತ್ ಅವ್ರು ಮಾಡ್ತಾ ಇರುವಂತದ್ದು. ಇವೆಲ್ಲವನ್ನ ನೋಡಿದ್ರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈ ರೀತಿ ಲಂಚವನ್ನ ಕೇಳುವಂತದ್ದು ಸರಿನಾ ಅನ್ನುವಂತ ಪ್ರಶ್ನೆಗಳು ಮೂಡಿ ಬರ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.